ಕೈಕೊಟ್ಟ ಈ ಸ್ವತ್ತು 2.0 ತಂತ್ರಾಂಶ ಆಸ್ತಿದಾರರಿಗೆ ಶಾಕ್. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಸ್ತಿಗಳಿಗೆ ಈ ಖಾತಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಶಾಕ್ ಎದುರಾಗಿದೆ. ಕೈಕೊಟ್ಟ ಈ ಸ್ವತ್ತು 2.0 ತಂತ್ರಾಂಶ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಸ್ತಿಗಳಿಗೆ ಈ ಖಾತಾ ತಂತ್ರಾಂಶ ಕೈಕೊಟ್ಟಿದ್ದಕ್ಕೆ ಗ್ರಾಮೀಣ ಜನರಿಗೆ ಸಂಕಷ್ಟ ಎದುರಾಗಿದೆ. ಮೊದಲು ಗ್ರಾಮ ಪಂಚಾಯಿತಿಯಲ್ಲಿ ಆಸ್ತಿ ನೋಂದಣಿ ಡಿಜಿಟಲೀಕರಣಕ್ಕಾಗಿ ಈ ಸ್ವತ್ತು 2.0 ತಂತ್ರಾಂಶವನ್ನು ಜಾರಿ ಮಾಡಲಾಗಿತ್ತು. ಆನ್ಲೈನ್ನಲ್ಲಿಯೇ ಈ ಖಾತಾ ಪಡೆಯಬಹುದಾಗಿತ್ತು. ಕೇಂದ್ರದ ನೇರ ನೆರವಿನಿಂದ ಯೋಜನೆಯನ್ನ ಜಾರಿ ಮಾಡಲಾಗಿತ್ತು. ಈ ಸ್ವತ್ತು 2.0 ನಿರ್ವಹಣೆಯಲ್ಲಿ ಕೇಂದ್ರದ ಎನ್ಐಸಿ ತಂಡ ವಿಫಲವಾಗಿದೆ. ಇದೀಗ ಸಮಯ ಹಣ ಕೊಟ್ಟರು ಸಮಸ್ಯೆ ಬಗೆಹರಿಸದ ಎನ್ಐಸಿ ಸಾಫ್ಟ್ವೇರ್ ಸಮಸ್ಯೆಗೆ ಈ ಖಾತಾ ಆಸ್ತಿ ನೋಂದಣಿ ಆಗ್ತಿಲ್ಲ. ಸರ್ವರ್ ಸಮಸ್ಯೆಯಿಂದ ಲಕ್ಷಾಂತರ ಜನರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಹೀಗಾಗಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದ ಪ್ರಿಯಾಂಕ್ ಖರ್ಗೆ ಈ ಸ್ವತ್ತು 2.0 ತಂತ್ರಾಂಶ ಸರಿಪಡಿಸಲು ಪತ್ರವನ್ನ ಬರೆದಿದ್ದಾರೆ. ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ಗೆ ಪ್ರಿಯಾಂಕ್ ಖರ್ಗೆ ಪತ್ರ. ಕೈಕೊಟ್ಟ ಈ ಸ್ವತ್ತು 2.0 ತಂತ್ರಾಂಶ ಆಸ್ತಿದಾರರಿಗೆ ಒಂದು ರೀತಿಯಾಗಿ ಟೆನ್ಷನ್. ಮೊದಲು ಗ್ರಾಮ ಪಂಚಾಯಿತಿಯಲ್ಲಿ ಆಸ್ತಿಯನ್ನ ನೋಂದಣಿ ಮಾಡಿಕೊಳ್ಬೇಕಾಗಿತ್ತು. ಆಸ್ತಿ ಡಿಜಿಟಲೀಕರಣಕ್ಕಾಗಿ ಈ ಸ್ವತ್ತು 2.0 ತಂತ್ರಾಂಶವನ್ನ ಜಾರಿಗೆ ತರಲಾಗಿತ್ತು. ಆನ್ಲೈನ್ನಲ್ಲಿಯೇ ಈ ಖಾತಾ ಪಡೆಯಬಹುದಾಗಿತ್ತು. ಆದರೆ ಇದೀಗ ಸರ್ವರ್ ಸಮಸ್ಯೆಯಿಂದ ಅಲ್ಲಿ ಜನರಿಗೆ ತೊಂದರೆ ಆಗಿದೆ. ಸೊ ಈ ಕುರಿತಂತೆ ಪ್ರಿಯಾಂಕ್ ಖರ್ಗೆ ಕೇಂದ್ರಕ್ಕೆ ಪತ್ರವನ್ನ ಬರೆದಿದ್ದಾರೆ. ಈಗ ಆನ್ಲೈನ್ನಲ್ಲಿಯೇ ಈ ಖಾತಾವನ್ನ ಪಡೆಯಬಹುದು ಅನ್ನುವಂಥದ್ದು, ಅಂದರೆ ಯಾರ್ದು ಕೂಡ ಅಲ್ಲಿ ಮಿಡಲ್ ಮ್ಯಾನ್ಗಳ ಒಂದು ಜಂಜಾಟನೇ ಇರೋದಿಲ್ಲ ಅನ್ನುವಂಥದ್ದು ಒಂದು ಕಡೆ ಜನರಿಗೆ ಖುಷಿಯನ್ನು ತಂದುಕೊಟ್ಟಿತ್ತು. ಆದರೆ ಈಗ ಸರ್ವರ್ ಸಮಸ್ಯೆಯಿಂದಾಗಿ ಸ್ವಲ್ಪ ಗೋಳಾಟ ಆಗಿದೆ. ಯಾಕಂದರೆ ಸಮಯಕ್ಕೆ ಸರಿಯಾಗಿ ಅಲ್ಲಿ ಸಿಗೋದಿಲ್ಲ ಅನ್ನುವಂಥದ್ದು. ಇನ್ನು ಹಣ ಸಹಿತ ಅಲ್ಲಿ ಕಟ್ಟಿರ್ತಾರೆ, ಇನ್ನು ಸಮಯ ಕೂಡ ಅಲ್ಲಿ ವ್ಯರ್ಥ ಆಗುತ್ತೆ. ಆ ಸಮಯಕ್ಕೆ ಸರಿಯಾಗಿ ಸಿಗದೇ ಇದ್ದರೆ ಅದು ತೊಂದರೆಗೆ ಈಡಾಗಿರುವಂಥದ್ದು ಆಸ್ತಿದಾರರಿಗೆ. ಸೊ ಹೀಗಾಗಿ ಅಲ್ಲಿ ಏನು ತಂತ್ರಾಂಶ ಈಗ ಕೈ ಕೊಟ್ಟಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ವರ್ ಸಮಸ್ಯೆ ಏನಾಗ್ತಾ ಇದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರಿಯಾಂಕ್ ಖರ್ಗೆ ಪತ್ರವನ್ನು ಬರೆದಿದ್ದಾರೆ. ಸೊ ಈ ಸರ್ವರ್ ಸಮಸ್ಯೆ ಅನ್ನೋದು ಈ ಗೌರ್ಮೆಂಟ್ ಏನು ಜಾರಿ ಮಾಡಿದಂಥ ಹಲವಾರು ಯೋಜನೆಗಳಲ್ಲಿ ಇದ್ದಿದ್ದೆ. ಯಾಕೆ ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಕೂಡ ಗೊತ್ತಿರ್ಬೋದು ಈ ಒಂದು ಹೆಬ್ಬಾಳ್ಕರ್ ಇನ್ನು ಗೃಹಲಕ್ಷ್ಮಿ ಯೋಜನೆ ವಿಚಾರಕ್ಕೆ ಕುರಿತಂತೆ ಎಷ್ಟು ಸಾರಿ ಅಲ್ಲಿ ಸರ್ವರ್ ಸಮಸ್ಯೆ ಆಗಿದೆ ರೀ. ಇನ್ನು ಅದರ ಜೊತೆಗೆ ಹಲವಾರು ಕೆಲವೊಂದು ಏನು ಆಧಾರ್ ಕಾರ್ಡ್ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಆಧಾರ್ ಕಾರ್ಡಲ್ಲಿ ನೋಂದಣಿ ಮಾಡಬೇಕು ಅನ್ನುವಂಥ ವಿಚಾರ ಸಂಬಂಧಪಟ್ಟಂತೆ ಅಲ್ಲಿ ಎಷ್ಟು ಸತಿ ಒಂದು ಸರ್ವರ್ ಸಮಸ್ಯೆ ಆಗಿದೆ. ಇದೇ ಒಂದು ಸಬೂಬನ್ನ ಇವರು ಕೂಡ ರಾಜ್ಯದಲ್ಲಿ ಹೇಳ್ಕೊಂಡು ಬಂದಿದ್ರಲ್ವಾ. ಯಾಕಂದ್ರೆ ಗೃಹಲಕ್ಷ್ಮಿ ವಿಚಾರಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಅಂದ್ರೆ ಸರ್ವರ್ ಸಮಸ್ಯೆ ಈ ಸರ್ವರ್ ಸಮಸ್ಯೆ ಎಲ್ಲೆಡೆ ಕೂಡ ಇದೆ. ಅದೇ ರೀತಿಯಾಗಿ ಕೇಂದ್ರದ ಈ ಒಂದು ಯೋಜನೆಗೂ ಕೂಡ ಸರ್ವರ್ ಸಮಸ್ಯೆ ಬಂದಿರುವಂತದ್ದು. ಇದೀಗ ಮುಂದಕ್ಕೆ ಯಾವ ರೀತಿಯಾಗಿ ಬದಲಾವಣೆ ಮಾಡ್ತಾರೆ ನೋಡಬೇಕು.